ಹಾಯ್, ಹಲೋ, ನಮಸ್ತೆ. ನಾನು ಅಕ್ಷತಾ. ಕೋಟೆನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡ್ಕೊಳ್ಳಿ. ಇವತ್ತು ನಾವು ಮಾಡ್ತಿರುವಂಥ ರೆಸಿಪಿ ಕ್ರಿಸ್ಪಿ ಕಾರ್ನ್. ಹೌದು, ಈ ರೀತಿ ಮೆಕ್ಕೆಜೋಳನೆಲ್ಲ ಚೆನ್ನಾಗಿ ಸುಲಿದ್ಬಿಟ್ಟು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಳ್ಳೋಣ. ನೀರು ಚೆನ್ನಾಗಿ ಬಿಸಿಯಾದ ನಂತರ ಈಗ ಇದಕ್ಕೆ ಮೆಕ್ಕೆಜೋಳನೆಲ್ಲ ಸೇರಿಸ್ಕೋಬೇಕು. ಈಗ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ. ಏನಿಲ್ಲ ಅಂದರೂ ಒಂದು 2 ಅಥವಾ 3 ನಿಮಿಷ ಬಿಸಿನೀರಲ್ಲಿ ಮೆಕ್ಕೆಜೋಳ ಚೆನ್ನಾಗಿ ಕುದಿಬೇಕು. ಈಗ ಈ ರೀತಿ ಸೋಸೋದ್ರಿಂದ ಆ ಮೆಕ್ಕೆಜೋಳನೆಲ್ಲ ಹಾಕ್ಬಿಟ್ಟು ಆ ನೀರನ್ನೆಲ್ಲ ನೀಟಾಗಿ ಶೋಧಿಸ್ಕೊಂಡ್ಬಿಡೋಣ. ಇದರಲ್ಲಿ ಸ್ವಲ್ಪನೂ ನೀರಿರಬಾರ್ದು. ಆ ರೀತಿ ಎಲ್ಲನೂ ಶೋಧಿಸ್ಕೊಂಡು ಈಗ ಇದನ್ನು ಒಂದು ಬೌಲಿಗೆಲ್ಲ ಹಾಕ್ಕೊಂಬಿಡೋಣ. ನೋಡಿ, ಈ ರೀತಿ ಎಲ್ಲವನ್ನು ಮೆಕ್ಕೆಜೋಳ ಹಾಕ್ಬಿಟ್ಟು ಇದು ಬಿಸಿ ಬಿಸಿ ಇರುವಾಗಲೇ ಇದಕ್ಕೀಗ ಒಂದು 3 ಅಥವಾ 4 ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ಹಾಕ್ಕೋಬೇಕು. ಈಗ ಇದು ಚೆನ್ನಾಗಿ ಮೆಕ್ಕೆಜೋಳದ ಜೊತೆ ಮಿಕ್ಸ್ ಆಗಬೇಕು. ಪ್ರತಿಯೊಂದು ಮೆಕ್ಕೆಜೋಳಕ್ಕೂ ಈ ಹಿಟ್ಟು ಚೆನ್ನಾಗಿ ಹತ್ಕೋಬೇಕು. ಆಗ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಮೆಕ್ಕೆಜೋಳನ ಮಾಡ್ಕೋಬೋದು. ಈಗ ಈ ರೀತಿ ಎಲ್ಲನೂ ಹಚ್ಬಿಟ್ಟು ಇದನ್ನು ಏನಿಲ್ಲ ಅಂದ್ರೂ ಒಂದು 30 ನಿಮಿಷ ಆದ್ರೂ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಹಾಗೆ ಬಿಟ್ಬಿಡೋಣ. ಈಗ ಒಂದು 30 ನಿಮಿಷ ಆಗಿದೆ. ಈಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಎಲ್ಲ ಸ್ವಲ್ಪ ಗೂರಾಡ್ಕೊಂಬಿಡೋಣ. ಇದರಲ್ಲಿ ಇರೋ ಎಕ್ಸ್ಟ್ರಾ ಹಿಟ್ಟನ್ನೆಲ್ಲ ಈ ರೀತಿ ಜಲ್ಡಿ ಹಾಕ್ಬಿಟ್ಟು ನೀಟಾಗೆಲ್ಲ ಸೋಸ್ಕೊಂಬಿಡೋಣ. ಈಗ ಒಂದು ಕಡೆ ನಾನು ಎಣ್ಣೆನ ಬಿಸಿಗಿಟ್ಟಿದ್ದೆ. ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಈಗ ರೆಡಿ ಮಾಡ್ಕೊಂಡಂತಹ ಮೆಕ್ಕೆಜೋಳನ ನಿಧಾನವಾಗಿ ಈ ಎಣ್ಣೆಗೆ ಹಾಕ್ಕೋಬೇಕು. ಒಂದೇ ಸರಿಗೆ ಹಾಕ್ಕೊಂಬಿಟ್ರೆ ಎಣ್ಣೆ ಉಕ್ಕಿ ಕೆಳಗಡೆ ಚೆಲ್ಬಿಡುತ್ತೆ. ಹುಷಾರಾಗಿ ಸ್ವಲ್ಪ ಸ್ವಲ್ಪನೇ ಮೆಕ್ಕೆಜೋಳನ ಹಾಕ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನಿಧಾನವಾಗಿ ಹೈ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವುದೇ ರೀತಿ ಬೇಗ ಇದು ಸೀದೋಗೋದಿಲ್ಲ. ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಮೆಕ್ಕೆಜೋಳನೆಲ್ಲ ಚೆನ್ನಾಗಿ ಕರ್ಕೊಂಬಿಡಿ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ನೋಡಿ, ಈ ರೀತಿ ಚೆನ್ನಾಗಿ ಕುದೀತಾ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ, ಈ ರೀತಿ ಕಲ್ಲರು ಚೇಂಜ್ ಆಗುತ್ತೆ. ಹಾಗೆ ಮೆಕ್ಕೆಜೋಳ ಕೂಡ ಫುಲ್ಲು ಊದ್ಕೊಂಡಾಗಿರುತ್ತೆ. ನೋಡಿ, ಈ ರೀತಿ ಕಲರ್ಸ್ ಕೂಡ ಚೇಂಜ್ ಆಗುತ್ತೆ. ಇದೇ ರೀತಿ ಎತ್ತುತ್ತಾ ಇದ್ದರೆ ಫುಲ್ಲು ಗರಿ ಗರಿ ಗರಿಯಾಗಿ ಸೌಂಡ್ ಬರ್ತಾ ಇರುತ್ತೆ. ಈಗ ಇದನ್ನೆಲ್ಲ ನೀಟಾಗಿ ಪೂರ್ತಿಯಾಗಿ ತೆಗೆದುಬಿಡೋಣ. ಈ ಕರೆದು ಹಿಡ್ಕೊಂಡಂತಹ ಪಾತ್ರೆಗೆ ಒಂದು ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಈ ರೀತಿ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಏನಾದರೂ ಎಣ್ಣೆ ಇತ್ತು ಅಂದರೆ ಆ ಟಿಶ್ಯೂ ಪೇಪರ್ಗೆಲ್ಲ ನೀಟಾಗಿ ಅಂಟ್ಕೊಳ್ಳುತ್ತೆ. ಮೆಕ್ಕೆಜೋಳ ಚೆನ್ನಾಗಿ ಡ್ರೈ ಆಗಿರುತ್ತೆ. ಆಗ ಒಂಥರ ಎಣ್ಣೆ ಥರ ಜಿಡ್ಡಾಗಿ ಅನಿಸೋದಿಲ್ಲ. ಈಗ ಇದನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ಇದಕ್ಕೀಗ ಉಪ್ಪು ಖಾರನ ಸೇರಿಸ್ಕೋಬೇಕು. ಇದಕ್ಕೆ 1 ಸ್ಪೂನಷ್ಟು ಉಪ್ಪು, ರುಚಿಗೆ ನೋಡಿಬಿಟ್ಟು ನೀವು ಉಪ್ಪು ಮತ್ತು ಖಾರ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲ, ಹಾಗೆ ಆಮ್ಚೂರ್ ಪೌಡರ್ ಏನಾರು ಇತ್ತು ಅಂದರೆ ಹಾಕ್ಕೊಳ್ಳಿ. ಅಕಸ್ಮಾತ್ ಆಮ್ಚೂರ್ ಪೌಡರ್ ಏನಾರು ಇಲ್ಲ ಅಂದರೆ ಲೆಮನ್ ಜ್ಯೂಸ್ ಕೂಡ ಆ್ಯಡ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೀಗ ಒಂದು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಬಿಡೋಣ. ಇದು ಆದಷ್ಟು ಬಿಸಿ ಬಿಸಿ ಇರುವಾಗೇ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇದು ತಣ್ಣಗೆ ಆಗ್ತಾ ಹಿಟ್ಟು ಮತ್ತು ಬಿಡುತ್ತಾ ಹೋಗುತ್ತೆ. ಆಗಷ್ಟು ರುಚಿ ಇರೋದಿಲ್ಲ. ಆದಷ್ಟು ಬಿಸಿ ಬಿಸಿ ಮಾಡ್ಕೊಳ್ಳಿ, ತಿಂತಾಯಿರಿ. ಈಗ ಇದಕ್ಕೆ ಸ್ವಲ್ಪ ಮೇಲುಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಗಾರ್ನಿಷ್ ಮಾಡಿಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ.